ಅಯ್ಯೋ ಯಾವುದೋ ಕಾರ್ ಸೌಂಡ್ ಆಯಿತು. ಮೋಸ್ಟ್ಲಿ ಅಕ್ಕರ ಬಂದ್ರು ಅನಿಸ್ತೈತಿ. ಅಯ್ಯೋ ಹೌದು ಅಕ್ಕರ್ ಬರಕತ್ತಾರ. ವಿಜಯ್ ವಿಜಯ್ ಬೇಗ ಬಾ, ಅಕ್ಕರ್ ಬಂದ್ರು. ನೀ ಏನು ಮಾಡ್ತೀನಿ? ನೀನು ನೋಡಿ ಇಷ್ಟೊಂದು ಮಾಡಕ್ಕೆ ಖಾಲಿ ಆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಆ ಸೊಪ್ಪದ್ನಾಗ ಎಷ್ಟೊತ್ತೆ ಜಕ್ಕಕ್ಕೆ ಹೋಗಂದು ಈಗ ಅವ್ರು ಬರೋ ಟೈಮಿಗೆ ಹೋಗಿ ಜಕ್ಕಕ್ಕೆ ಕುತ್ಕೊಂಡು ಬೇಗ ಬಾ. ಅಯ್ಯೋ ಮಾರಾಯ ಬರ್ತಾನೆ ಹೋಗ. ಆತ್ ಹೋಗು, ಬಟ್ಟೆ ಕೆಂಬರಾಗ್ತಾನಲ್ಲ ಆತ್ ನಂದು. ಅಕ್ಕ ಲಕ್ಷ್ಮಿ ಅಕ್ಕರ್ ಬಂದ್ರು. ಅತ್ತೆಯರು ರೂಮ್ನಾಗ ಅದ ಅನಿಸುತ್ತೆ, ಅವ್ರಿಗೆ ಬರ್ತಂತೇಳಿ. ಅತ್ತೆ ಮಕ್ಕೊಂಡಿದ್ರೇನು? ಲಕ್ಷ್ಮಿ ಅಕ್ಕರ್ ಬಂದ್ರು. ಅಯ್ಯೋ ಹೌದೇನು ಬಂದ್ರೇನು? ನಾನು ಹಂಗೆ ಈಗಿನ ಜಳಕ ಮಾಡಂಗೆ ಅಡ್ಡಾದ್ನಲ್ಲ, ಹಂಗೆ ಸ್ವಲ್ಪ ನಿದ್ದೆ ಹೋಗ್ಬಿಡ್ತು. ಬಂತಡೆವ ಎದ್ದು ಬಂದೆ. ಆರ್ತಿ ತಟ್ಟೆ ರೆಡಿ ಮಾಡ್ಕೊಂಡಿರಲ್ಲ, ಮೊದಲನೇ ಸರಿ ಬರಕತ್ತಾರ. ಆರತಿ ಮಾಡಿ ಒಳಗೆ ಕರ್ಕರಿ ಹೋಗಿ, ನಿಮ್ಮ ಮಕ್ಕಳಿಗೆ ಹೇಳೋಗು. ಹ್ಞೂ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡೇವಿ. ರಮ್ಯಾ ನೀನು ಹಂಗೆ ನಿಂತಿಲ್ಲವ, ನೀನು ಆರತಿ ಮಾಡೋಗಿ ಇಬ್ಬರು ಮಾಡಿ ಒಳಗೆ ಕರ್ಕರಿ ಅವ್ರನ್ನ. ಹ್ಞೂ ಅತ್ತಿ ಬಾ ರಮ್ಯಾ. ಹಾಂ ಅಕ್ಕ ಬಂದೆ. ಅಲ್ಲೇ ನಿಂದಿರಲ್ಲೇ ಆರತಿ ಮಾಡಿ ಕಳ್ಕೊಂಬಿಟ್ಟ, ಒಳಗೆ ಬರಬೇಡ್ರಿ, ಅಲ್ಲೇ ನಿಂದ್ರಿ. ಬಂದ್ರೇನವ? ಹ್ಞೂ ಬಂದ್ರು, ಮೊದಲನೇ ಸರಿ ಬರಕ್ತಾರಲ್ಲ ಹಂಗೆ ಕರ್ಕೊಂಡು ಅದಕ್ಕೆ ಆರತಿ ಮಾಡಿ ಕರ್ಕೊಂಡ್ತಾರೆ ನೋಡು. ಲಕ್ಷ್ಮಿ ಅಕ್ಕ ಆರಾಮದಿಯಾ? ಹ್ಞೂ ರಮ್ಯಾ ಆರಾಮದ. ನೀನು? ಹ್ಞೂನಕ್ಕ ಆರಾಮದೇನಿ. ಅತ್ತಿ ಆರಾಮದಿರಾ? ಹ್ಞೂನವ ಆರಾಮದ ನೋಡು. ಅಲ್ಲ ಹಂಗೆ ಬಂದಿರವ, ತೆಲಿಗಿಲಿಗೆ ಒಂದು ಕಟ್ಗೆ ಬರಬೇಕಿಲ್ಲ. ಮೊದಲ 3 ಗಾಳಿ ಗಾಳಿ ಮೊದಲು ಕಾರ್ನಾಗ ಬಂದ್ರಿ, ಗಾಳಿ ಸ್ವಲ್ಪ ಜೋರು ಇರ್ತೈತಿ. ಅಲ್ಲ ಕಿವಿಗ ಒಂದು ಹಳ್ಳಿ ಇಟ್ಕೋಬೇಕು, ಏನಿಲ್ಲ ಬಿಡವ ಏನು. ಇಲ್ಲ ಇಲ್ಲ ಅತ್ತಿ, ಇಲ್ಲ ತಲೆ ಕಟ್ಕೊಂಬಂದಿದ್ದೆ, ಈ ಕಾರ್ನಾಗ ಇಳಿಬೇಕಾರ ಬಿಚ್ಚಿ ಬಂದೆ. ಹೌದೇನು? ಬಾ ಕುತ್ಕೋ ಬಾ. ನಮ್ಮ ಬಂಗಾರ ಏನು ಮಕ್ಕಂಬಿಟ್ಟತ್ತಲ್ಲ ಮನೆಗೆ ಬರೋತ್ತಿಗೆ. ಹ್ಞೂ ಅತ್ತಿ ಕಾರ್ನಾಗೆಲ್ಲ ಫಸ್ಟಿಗೆ ಬರಬೇಕಾರೆ ಭಾಳ ಹಾಕತ್ಬಿಟ್ಲು. ಅಂದ್ರೆ ಹೊರಗೆಲ್ಲ ಕರ್ಕೊಂಬಂದಿಲ್ಲ, ಇದೆ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಭಾಳ ಹಾಕತ್ಬಿಟ್ಲು. ಈಗ ಇನ್ನೇನು ಮನೆ ಹತ್ರ ಬಂದಾಗ ನಿದ್ದೆ ಮಾಡಕತ್ಬಿಟ್ಲು ಅವಳು. ಮಕ್ಕಂಡಾಳ ಏನಕ್ಕ? ಹ್ಞೂ ರಮ್ಯ ಮಕ್ಕಂಡಾಳ. ಸೊ ನಾನು ಎತ್ಕೋಬೇಕಂದು ಮಾಡಿಬಿಟ್ಟಿದ್ದೆ, ಹೋಗ್ಬಿಡಿ ಆಮೇಲೆ ಎತ್ಕೊಂತಾನಂತೆ. ರೂಮೆಲ್ಲ ನಿಮ್ದೆಲ್ಲ ಕ್ಲೀನ್ ಮಾಡಿ ಒಂದ್ಸರಿ ಎಲ್ಲ ಬೆಡ್ಶೀಟ್ ಗಿಡ್ಶೀಟ್ ಎಲ್ಲ ತೆಗೆದು ಇವತ್ತೆಲ್ಲ ಕ್ಲೀನಾಗಿ ಒರೆಸಿ ನೋಡ್ರಿ. ಅದನ್ನೆಲ್ಲ ಯಾಕೆ ಮಾಡಕ್ಕೆ ಹೋಗಿದ್ದಾರಮ್ಮೆ? ನಾನು ಮಾಡ್ಕೊಂತಿದ್ದೆ ಬಂದಮೇಲೆ. ಅಯ್ಯೋ ಇರ್ಲಿ ಬಿಡಕ್ಕ ಪರವಾಗಿಲ್ಲ, ತಗೋ ಇಡಿ ಎತ್ಕೋ. ಮಕ್ಕಂಡ್ರೆ ಬಿಡಕ್ಕ ಮತ್ತೆ ಎದ್ಗಿದ್ದಾಳೆ. ಅಯ್ಯೋ ಏನಾಗತ್ತಾಗ, ನನಗೆ ಗೊತ್ತೈತಿ ನೀನು ಬರತ್ತಿಗೆ ಪಾಪ ನೋಡಕ್ಕೆ ಎಷ್ಟು ಕಾತುಳಕ್ಕೆ ಹಾಕ್ತಿದ್ದೆ ಅಂತ ನನಗೂ ಗೊತ್ತೈತಿ. ಪರವಾಗಿಲ್ಲ ಎತ್ಕೋ. ಏನಾಕ್ ಬೇಗ ಎದ್ದೇಳಂಗಿಲ್ಲ ತಗೋ. ಒಂದ್ಸರಿ ನಿದ್ದಿಗೆ ಹೋಗ್ಬಿಟ್ಟು ಮುಗೀತು, ಕುಂಭಕರ್ಣಿ ಇದ್ದಂಗೆ ಸೇಮ್ ಅವ್ರ ಅಪ್ಪನ ಥರನ ಎದ್ದೇಳಂಗಿಲ್ಲ. ಓಯ್ ಬಂಗಾರಿ, ಓಯ್ ಚಿನ್ನು. ಲೇ ರಮ್ಯಾ ಮಕ್ಕಂಡಳ ಎದ್ದಾಳ್ಸಲ್ಲ ಅಂತ ಇವತ್ತು ನೀನೇ ಎಬ್ಬಿಸ್ತಿಲ್ಲ. ಕಿವಿಗೆ ಹೋಗಂಗೆ ಬಂಗಾರಿ ಚಿನ್ನು ಅಂದ್ರೆ ಎದ್ದೇಳಂಗಿಲ್ಲ ಏನದು ಪಾಪು, ಬಿಡು. ಅಯ್ಯೋ ವಿಜಯ್ ಬಿಡು, ಏನಾಗಲ್ಲ. ಅಯ್ಯೋ ಇದು ತಗೋಕ ನಾನು ಬೇಕಿದ್ರೆ ಆಮೇಲೆ ಎತ್ಕೊಂತಾನಂತೆ. ಈಗ ರೂಮ್ನಾಗ ಹೋಗಿ ಹಾಕೋಗು, ಸ್ವಲ್ಪ ಹೊತ್ತು ಮಕ್ಕಂಡ್ಲಿ, ಆಮೇಲೆ ಸಾಯಂಕಾಲ ಎತ್ಕೊಳ್ಳೋಣಂತೆ. ಈಗ ಎಲ್ಲರದು ಊಟ ಆಗಮಟ್ಟ ಮತ್ತೆ ಮಕ್ಕೊಂಡ್ಬಿಡ್ತಾಳೆ. ಇಲ್ಲಾಂದ್ರೆ ಮತ್ತೆ ಎದ್ಬಿಟ್ರೆ ಸುಮ್ಮನೆ ಯಾರ್ದು ಊಟ ಆಗಂಗಿಲ್ಲ. ಊಟ ಮಾಡಿ ಆಮೇಲೆ ಬೇಕಾದ್ರೆ ಆಡಿಸ್ತಾನಂತ. ನಾನು ರೂಮ್ನಾಗ ತಗೊಂಡೋಗಿ ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾನು ಊಟಕ್ಕೆ ರೆಡಿ ಮಾಡಿ ಕರಿತೇನಂತೆ. ಸರಿ ತಗೋ. ಇವನೆಲ್ಲಗೇನವ ಸಿದ್ಧಾರ್ಥ? ಅಲ್ಲೇ ಕಾರ್ ಡ್ರೈವರ್ ಹತ್ರ ಮಾತಾಡಕತ್ತಿದ್ರು. ಬ್ಯಾಗ್ ನಾನು ತೊಗೊಂಬರ್ತೇನೆ, ನೀನು ಹೋಗಿ ಒಳಗಂತಂದ್ರೆ ನಾನು ಹಂಗೆ ಬಂದೆ. ಹೊರಗಿರ್ಬೋದು ಅತ್ತಿ. ಸರಿ ಹೋಗೋ. ವಿಜಯ್ ನೀನೇನಪ್ಪ ಹಂಗ ನಿಂತಿಯಲ್ಲ, ಹೋಗಿ ಮೊಸರು ತಂಬೋಗು. ಅವಾಗಿಂದ ಮೊಸರು ತಗೊಂಬ ಅಂತಂದು ಹೇಳ್ತೇನೆ. ಬರೇ ಆ ಮೊಬೈಲ್ ಒಂದಿದ್ದು ಏನು ಬೇಡ ನೋಡು, ಒಂದು ಕೆಲಸ ಮಾಡಂಗಿಲ್ಲ, ಮಕ್ಸಿ ಮಾಡಂಗಿಲ್ಲ. ಹೋಗಿ ಮೊಸರು ತಂಬೋಗು. ಅಯ್ಯ ಹಂಗೆ ಯಾಕೆ ಹೇಳ್ತೀಯಾ? ತರ್ತಾನೆ ನಿಮಗೆ ಒಂದ್ಸರಿ ಮೆಕಾಸ್ ಕೇಳಿದ್ರೆ ಅರ್ಥ ಆಗಂಗಿಲ್ಲ. ಪದೇ ಪದೇ ಹೇಗಂತ ಇರ್ಬೇಕು. ಆಮೇಲೆ ಮತ್ತೆ ಎಷ್ಟು ಹೇಳ್ತೋಳು, ಎಷ್ಟು ಸರಿ ಹೇಳ್ತೋಳು ಒಂದು ಕೆಲಸ ಅಂತಂದು ಹೇಳ್ತೀರಿ. ಒಂದು ಕೆಲಸ ಹೇಳ್ಕೊಡ್ಲೆ ಮಾಡಿಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೇವೆ. ಹೋಗಿ ನಾನು ಈಗ ಊಟಕ್ಕೆ ಹಚ್ಚಿದ್ರೆ ಅಷ್ಟೊತ್ತಿಗೆ ಎಷ್ಟು ಬೇಗ ಬರ್ತೀಯ ನೋಡ್ತಾ ನೋಡು. ಅತ್ತಿ ನಿಮಗೂ ಸೇರಿ ಎಲ್ಲರಿಗೂ ಊಟಕ್ಕೆ ಹಚ್ಬಿಡ್ತೇನೆ, ಬರ್ರಿ. ಹ್ಞೂ ನಾವ ಬರ್ತೇನೆ. ಅಕ್ಕೇನು ನಿಮ್ಮ ಅಕ್ಕ ಒಳಗೆ ಬರಲಿಲ್ಲ? ಅಲ್ಲೇ ಪಕ್ಕದ ಮನೆ ಏನೋ ಮಾತಾಡ್ಸಕತ್ತಿದ್ರು ಅನಿಸ್ತೈತಿ. ಏನೋ ಅಲ್ಲೇ ಮಾತಾಡ್ಕೊಂತ ನಿಂತರು. ಈಗ ಬರ್ಬೋದು, ನಾ ಅಷ್ಟೊತ್ತಿಗೆ ಹಚ್ತಂತ ಬೇರೆ ಬರ್ತಾರೆ. ಪಾಪ ರಮ್ಯಾ ಈಗಿನ ಕಾಲದ ಹುಡುಕಿ ಆದ್ರೂ ಎಲ್ಲ ಕೆಲಸ ಹುಡ್ಕೊಂಡು ಎಲ್ಲದು ಮಾಡ್ತಿದ್ದೆ, ಹೊಂದಾಣಿಕೆನ ಮಾಡ್ಕೊಂಡು ಹೋಗ್ಕಳ. ಇದಕ್ಕೆ ನೋಡು ಅವರ ತಂಗಿಯರ ಸ್ವಂತ ತಂಗಿ ಅಲ್ಲ ಬಿಡು, ಹೆಂಗಿದ್ರು ಹೊರ್ಗಿತ್ತೀರಂದ್ರೆ ತಂಗಿಯರ ಆಗ್ಬೇಕಲ್ಲ. ಬಂದಾರ ಅಂದು ಅದು ಮಾಡ್ಬೇಕು ಇದು ಮಾಡ್ಬೇಕು ನನಗೆ ಇಲ್ಲ. ಯಾರ ಮಾತಾಡ್ಸಿಂತ ನಿಂತ್ರೆ ಮುಗಿತು, ಅಲ್ಲೇ ನಿಂತು ತಾಸು ಗಂಟ್ಲೆ. ಸ್ವಲ್ಪ ಸಮಯದ ನಂತರ. ಏನು ಮೇಡಮ್ ಆರಾಮ್ ಕೂತ್ಬಿಟ್ಟಿರಿ? ಏನಿಲ್ಲಪ್ಪ, ಈಗ ಎಲ್ಲರದು ಊಟ ಆಯ್ತಾ. ಅಕ್ಕನು ಪಾಪು ಎದ್ದಾಯ್ತು, ಕರ್ಕೊಂಬರ್ತಂತ ಹೇಳಿ ಅಂತಂದು ಈಗ ರೂಮ್ಗೆ ಹೋದ್ರು. ನಾನು ಹಂಗೆ ಎಲ್ಲ ಪ್ಲೇಟ್ ಎಲ್ಲ ತೆಗೆದು ಹಂಗೆ ಬಂದು ಕೂತ್ಕೊಂಡೆ ನೋಡು. ಸರಿ, ನಾನು ಸ್ವಲ್ಪ ಕೆಲಸ ಐತಿ, ಹೊರಗೆ ಹೋಗ್ಬಿಡ್ತೀನಿ. ಸರಿ ಬೇಗ ಬಾ, ಹುಷಾರು ನೋಡು. ಹಾಂ ಎದ್ಲಕ್ಕ? ಅಂದ್ರೆ ಪೂರ್ತಿ ಎಚ್ಚರಾಗಿಲ್ಲ, ಸ್ವಲ್ಪ ನಾನು ಪಕ್ಕಕ್ಕಿಲ್ಲಲ್ಲ, ಹಂಗೆ ಎಚ್ಚರಾಗಿ ಹಾಕತ್ತಿದ್ಲು. ಮತ್ತು ನಾನು ಹೋದೆಲ್ಲ ಹಂಗೆ ಮಕ್ಕಂಡಾಳ. ನಾನು ಮತ್ತೆ ಅಲ್ಲೇ ಏನಿರೋದಂದು ಈ ಕಡೆ ಕರ್ಕೊಂಬಂದೆ. ನೀನು ಕುಂತಿದ್ದೆಲ್ಲ ಕರ್ಕೊಂಬಂದೆ. ತಗೋ ಎತ್ಕೋ. ಎಷ್ಟು ಚೆನ್ನಾಗಿ ಮಕ್ಕಂಡ ಅವಳು. ಆದರೂ ಎದ್ರಿಕಕ್ಕ ನನಗಂತೂ ಇಷ್ಟು ಅಂದ್ರೆ ಮಗುನೆಲ್ಲ ಎತ್ಕೊಂಡೇನೆ ಸಣ್ಣ ಪಾಪನ. ಆದ್ರೆ ಇಷ್ಟು ಸಣ್ಣದು ಹಿಂಗೆ 6 ತಿಂಗಳಿಗೆ 8 ತಿಂಗಳಿಗೆ ಇರೋ ಮಗುನ ಇದು ಫಸ್ಟ್ ಟೈಮ್ ಎತ್ಕೊಳಕತ್ತಿರೋದು. ಅದೇನೋ ಇನ್ನು ತಲೆ ಕುಂದಿರ್ಬೇಕು ನಿಂದಿರ್ಬೇಕು, ಕೋಣಿಗೂ ಗೋಣಿನೂ ನಿಂತಿರಂಗಿಲ್ಲಲ್ಲ, ಅದಕ್ಕೆ ನನಗೆ ಎತ್ಕೊಳಕ್ಕೆ ಇದ್ರಿಕಿ. ಅಯ್ಯೋ ಅದಕ್ಕೇನೋ ಒಂದು 2-3 ಸರಿ ಎತ್ಕೊಂಡ್ರಲ್ಲ, ಅದೇ ರೂಢಿ ಆಗ್ತೈತಿ. ಇವರು ನಿಮ್ಮ ಅಮ್ಮಾರು ಬರಲಿಲ್ಲ ಅಕ್ಕ? ನಿಮ್ಮ ತಂಗಿಯನ್ನು ಕರ್ಕೊಂಬರ್ಬೇಕಿಲ್ಲ, 1-2 ದಿನ ಇದ್ದು ಹೋಗ್ತಿದ್ರು. ಇಲ್ಲ ಮತ್ತು ಇವರು ನಮ್ಮ ಮನೆ ಬರಲಿಲ್ಲ ಅವ್ರ ಕಳ್ಸಕ್ಕೆ ಬರ್ತಿದ್ರ. ಮತ್ತು ಇವರ ಕಾರ್ ತೊಗೊಂಬಂದ್ಬಿಟ್ರಲ್ಲ, ಮತ್ತು ನಾವೇನು ಬರೋದು ಹೋಗ್ಬೇಕಾದ್ರೆ 1 ವಾರ 15 ದಿನ ಇದ್ದಾಗ 15 ದಿನ ಬಿಟ್ಟು ಮತ್ತೆ ಯಾವಾಗ ಬಂದು ಹೋಗೋವಂತೆ ಅಂತಂದ್ರು. ಅದಲ್ಲದೆ ಹಾಕಿದ್ದು ಕಾಲೇಜಿಗೆ ಅವೆಲ್ಲ ಟೆಸ್ಟ್ ಗಿಸ್ಟ್ ಏನೋ ಇರ್ತಾರಂತೆ. ಸುಮ್ಮನೆ ಬಿಟ್ಟು ಬಂದ ಸುಮ್ಮನೆ ಮಾರ್ಕ್ಸ್ ಕೊಡೋಂಗಿಲ್ಲ ಹಂಗೆ ಅಂತಂದ್ಲ. ಅದು ಸರಿ ತಗೊಳ್ಳೋ ರಜೆ ಇದ್ದಾಗ ಯಾವಾಗಾದ್ರೂ ಬಂದು ಹೋಗುವಂತೆ ಅಂದೆ. ಈಗ ಇಷ್ಟು ಮಕ್ಕಂತಾಳಲ್ಲಕ್ಕ, ಮತ್ತು ರಾತ್ರಿ ಸುಮ್ಮ ಮಕ್ಕಂತಾಳ?
ಅಯ್ಯೋ ಇಲ್ಲ, ರಾತ್ರಿ ಬರೇ ಹೇಳ್ತಿರ್ತಾವ ಅವಳು. ಫಸ್ಟಿಗೆಲ್ಲ ಭಾಳ ಆಗ್ತಿದ್ಲು, ಈಗ ಸ್ವಲ್ಪ ಕಮ್ಮಿ ಆಗೈತಿ. ಆದ್ರೂ ಒಂದ್ಸರಿ ಭಾಳ ತೊಂದರೆ ಕೊಡ್ತಾಳವ, ಭಾಳ ಸಿಟ್ಟು ಬಂದಿರ್ತೈತಿ. ಏನು ಮಾಡ್ಬೇಕು, ಸಿಟ್ಟು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆಕೆ ಮಕ್ಕಳನ್ನ ಒಂದು 5 ನಿಮಿಷ ನಿದ್ದೆಗಿರಲ್ಲ, ಎಲ್ಲ ರೆಡಿ ಮಾಡಿ ತಿನ್ಬೇಕು, ನೀನು ನಿದ್ದೆ ಎತ್ತಬೇಕು, ಅಷ್ಟೊತ್ತಿಗೆ ಮತ್ತೆ ಎಚ್ಚರ ಬಿಡ್ತಾಳೆ. ಮತ್ತೆ ಆಕೆ ಮನಸ್ಸಿಗೆ ನನಗೆ ನಿದ್ದೆ ಎಲ್ಲ ಹೋಗ್ಬಿಡ್ತೈತೆ. ಸ್ವಲ್ಪ ಮೊಬೈಲ್ ನೋಡಂತೇಳಿ ಮೊಬೈಲ್ ನೋಡಿದ್ರೆ ನಿದ್ದೆ ಬಂದು ಹಿಂಗೇನು ತುಗುಡಿಸ್ತಿರ್ತಾನೆ, ಮತ್ತೆ ಎದ್ದು ಬಿಡ್ತಾಳೆ. ಹೌದೇನಕ್ಕ? ಇಲ್ಲಿ ನಾವೆಲ್ಲ ಭಾಳ ಜನ ಅದಾವ ತಗೋರಿ, ರಾತ್ರಿ ಹಂಗೇನ್ರಿ ಎದ್ರೆ ಎಲ್ಲರೂ ಕರ್ಕೊಂಬಂದು ಇಲ್ಲ ಅಲ್ಲೇ ಕುಂತ್ಬಿಡಂತ್ರಿ. ಹಂಗೆ ಮಾಡೋಣಂತಗ. ಗಂಗಕ್ಕ ಇಲ್ಲದಾಳ, ಅವರು ರೂಮ್ನಾಗ ಹೋದ್ರೆ ಅನಿಸ್ತೈತಿ. ಯಾಕೆ ತಲೆನೇ ಆಗ್ತೈತಿ, ಸ್ವಲ್ಪ ಅಡ್ಡಾಕನಿ ಅಂತ ಅಂದ್ರೆ ನಾನು ಸುಮ್ಮನಾದೆ. ಇವರು ಬಂದಿಲ್ಲ ಚಿಕ್ಕಮ್ಮರು, ಮೊನ್ನೆ ಹಬ್ಬಕ್ಕೆ ಬಂದಿದ್ರಕ್ಕ. ಹಬ್ಬಕ್ಕೆ ಬಂದು ಹಂಗ ಅವತ್ತು ಹಾಲಿರೋ ದಿನ ಏನು ಬರಲಿಲ್ಲ, ನಮ್ಮನೆಗೂ ಮಾಡ್ತೇವೆ ಅಂತಂದ್ರೆ ಮತ್ತು ಹೋಳ್ಗೆ ದಿನ ಇಲ್ಲೇ ಬಂದು ಊಟ ಮಾಡಿ ಹೋಗಂತ ಅಂದಿದ್ವಿ. ಹೋಳ್ಗೆ ಮಾಡಿದ್ವಿ ಎಲ್ಲರಿಗೂ. ಬಂದು ಸಾಯಂಕಾಲ ಹೋದ್ರು. ನಾವು ಹುಡ್ಕಾರಿ ಅಂತಂದ್ವಿ. ಹೆಂಗಿದ್ರು ಇವರು ನೀವು ಬರೋದು ಗೊತ್ತಿತ್ತಲ್ಲ, ಲಕ್ಷ್ಮಿಯರೆಲ್ಲ ಬರ್ತಾರಲ್ಲ, ಮಗುನು ನೋಡ್ದಂಗೆ ಆಕತಿ, ಅವಾಗ ಬಂದ್ಬೇಕಾ ಒಂದಿನ ಉಳ್ಕೊಂಡು ಹೋಗೋಣಲ್ಲ ಅಂದಾರ. ಇವತ್ತು ಬಂದಿರಲ್ಲ, ಬರ್ಬೋದು ಅನಿಸ್ತೈತಿ. ನಾಳೆ ನಾಡಿದ್ದು ಬರ್ಬೋದು ಅನಿಸ್ತೈತಿ. ಪಾಪ ಚಿಕ್ಕಮ್ಮರು ಭಾಳ ಒಳ್ಳೆಯರದಾರ. ಅತ್ತೆಯರು ಮಕ್ಕಂಡಾರೇನು? ಹ್ಞೂ ಅಕ್ಕ, ಅವರು ಮಕ್ಕಂಡಾರ. ಅಲ್ಲಿ ನಿಮ್ಮ ಮನ್ಯಾಗ ಆಂಟಿ ಎಲ್ಲ ಆರಾಮದಾರ? ಹ್ಞೂನಕ್ಕ, ಎಲ್ಲರೂ ಆರಾಮದಾರ ನೋಡು. ಅವರು ಹೇಳ್ಯಾರ, ಲಕ್ಷ್ಮಿ ಬಂದಮೇಲೆ ಫೋನ್ ಮಾಡು, ಬಂದು ನೋಡ್ಕೊಂಡು ಹೋಕ್ಕವಿ, ಭಾಳ ದಿನ ಆಗೈತಿ, ಅಕ್ಕಿನ ನೋಡಿಲ್ಲ, ಹಂಗೆ ಮಗುನೂ ನೋಡ್ದಂಗೆ ಆಗೈತಿ, ಫೋನ್ ಮಾಡು ಅಂದಾರ. ಮಾಡ್ಬೇಕು ಈಗ ಸಾಯಂಕಾಲ, ಆಮೇಲೆ ಮಾಡ್ತೇನೆ, ಯಾವಾಗಾರ ಬಂದು ಬೇಕಿದ್ರೆ ನೋಡ್ಕೊಂಡು ಹೋಗ್ತಾರ. ಹೌದು, ನಾನು ಅವಾಗ ನೋಡಿದ್ದೆ, ಮದುವೆಗೆ ನೋಡಿದ್ದೆ, ಆಮೇಲೆ ನಾನು ಓದಕ್ಕೆ ಇಲ್ಲಿ ಬಂದೇ ಇಲ್ಲಲ್ಲ, ನಾನು ನೋಡ್ದಂಗೆ ಆಕತ್ತವ. ನೀವು ಮಕ್ಕಂತೇನೆ ಸ್ವಲ್ಪ ಮಕ್ಕ ಹೋಗ್ರಕ್ಕ. ಯವ್ವ ಇಲ್ಲವ, ಇಷ್ಟು ದಿನ ಬರೀ ರೆಸ್ಟ್ ತಗೊಂಡು ಅದು ಮಾಡಬೇಡ ಇದು ಮಾಡಬೇಡ, ಬರೀ ಮಕ್ಕಂಡಿರ್ಬೇಕು, ಭಾಳ ಕೂತ್ಕೊಂಡಿದ್ರೆ ಸೊಂಟ ನೋವು ಬರ್ತೈತಿ, ನಿಂತ್ಕೋಬಾರ್ದು ಹಂಗಂದು ಹೇಳಿ ಬರೀ ಬೆಡ್ ರೆಸ್ಟ್ ತಗೊಂಡು ಮಾಡ್ಬಿಟ್ಟಾರ. ನನಗಂತೂ ಮಕ್ಕಳದಂದ್ರೆ ಆಗಕತ್ತಿಲ್ಲ, ನೋಡಂತರ ಮಗಳು ಈ ಥರ ನೋವು ಬರ್ತೈತೆ ಅಂತಾರ, ಹಂಗೆ ಆಗ್ಬಿಟ್ಟ ಮಕ್ಕಂಡು ಅದಕ್ಕೆ ಸ್ವಲ್ಪ ಕುಂತ್ರಾತಂದ ಬಂದು ಕುತ್ಕೊಂಡು ನೋಡು. ನೀನು ಮಕ್ಕಂತೀನ ಮಕ್ಕ ಹೋಗು, ಪಾಪ ಬೆಳಗ್ಗೆಯಿಂದ ಮತ್ತೆ ಎಲ್ಲರಿಗೂ ಸೇರಿ ಅಡುಗೆ ಮಾಡಿರಿ. ಹೋಗಿ ನೀನು ಸ್ವಲ್ಪ ಮಕ್ಕ ಹೋಗ್ಬೇಕಿದ್ರೆ ನನ್ನ ಮಗುನ ಎತ್ಕೊಂಡು ಸ್ವಲ್ಪ ಕುಂತು ಬೇಕಾದ್ರೆ ನಾನು ನಿದ್ದು ಬಂದ್ರೆ ಆಮೇಲೆ ಒಕ್ಕೋನಂತೆ. ಅಯ್ಯೋ ಇಲ್ಲಕ್ಕ, ನನಗೂ ನಿದ್ದು ಬಂದಿಲ್ಲ ಬಿಡು. ಅಯ್ಯೋ ಬಂಗಾರಿ, ಎದ್ದೇಳು ಬಂಗಾರಿ, ನೀನು ಮಾತಾಡ್ಸ್ಬೇಕು ಆಟಾಡ್ಸ್ಕೊಂಡು ನೀನು ನಿಂಗೆ ಮಕ್ಕಂಬಿಟ್ಟಿಯಲ್ಲ, ಎದ್ದೇಳು. ನೀನು ಇಷ್ಟು ಮೆತ್ತ ಮಾತಾಡೋದಕ್ಕೆ ಎದ್ದಂಗೆ ಫುಲ್ ಜೋರು ಇರ್ಬೇಕು. ಏಕಿಗೆ ಏನಾದ್ರು ಗಲಾಟೆ ಆದರೆ ಎದ್ಬಿಡ್ತಾರೆ. ಹಂಗೆ ನಾವು ಮೆಲ್ಗಾಸ್ಗೆ ಎದ್ದಿಲ್ಲ ಅಂದ್ರೆ ಏನಾದ್ರಂಗಿಲ್ಲ, ಒಮ್ಮೆಗೆ ಏನಾದರೂ ಫುಲ್ ಜೋರು ಸೌಂಡ್ ಬರ್ತದೆ, ಹಂಗೆ ಎದ್ದಂಗೆ ಜೋರಾಗ ಹಂಗೆ ಅಳಕ್ಕೆ ಶುರು ಮಾಡಿಬಿಡ್ತಾ. ಅಕ್ಕ, ಹೊರಗೆ ಸ್ವಲ್ಪ ಮಳೆ ಬಂದಂಗೆ ಆಗತೈತಿ, ನಾನು ಬಟ್ಟೆ ಒಣಕಿದ್ದೆ, ಬಟ್ಟೆ ಎಲ್ಲ ತಗೊಂಬಂದು ಟೀ ಕುಡಿತೀರಾ? ಟೀ ಮಾಡ್ಕೊಂಬರಲ್ಲ? ಹೆಂಗಿದ್ರು ಸ್ವಲ್ಪ ಗಾಳಿ ಬೀಸಾಕತೈತಿ, ಊಟ ಈಗ ಮಾಡಿದ್ರೆ ಅದು ಸ್ವಲ್ಪ ಟೀ ಕುಡಿದ್ರೆ ಏನೋ ಸ್ವಲ್ಪ ಸಮಾಧಾನ ಆಕತಿ, ಮಾಡ್ಕೊಂಬರಲ್ಲ? ಕುಡಿತೀರಾ ನೀವು? ಸರಿ ಮಾಡ್ಕೊಂಬು. ಇಲ್ಲ ಕುತ್ಕೋ, ನಾನು ಮಾಡ್ಕೊಂಬರ್ತೇನೆ. ಬಟ್ಟೆಯಲ್ಲಿ ತೆಗೆದೆಲ್ಲ ಒಣಗ್ಯಾವ, ಒಳಗೆ ಹಾಕ್ಬೇಕಾ? ನಾನು ಬಟ್ಟೆ ಎಲ್ಲ ತೆಗೆದು ನಾನು ಮಾಡ್ಕೊಂಬರ್ತೀನಿ, ನೀನು ಪಾಪನ ಎತ್ಕೊಂಡು ಕುತ್ಕೋ. ಅಯ್ಯೋ ಬೇಡ, ಮತ್ತೆ ಶೀತ ಆಕತಿ, ಮತ್ತೆ ನಿಮಗೆ ಶೀತ ಆದ್ರೆ ಮತ್ತೆ ಪಾಪಗೂ ಶೀತ ಆಕತಿ, ಬೇಡ, ನಾನು ಬಟ್ಟೆ ಎಲ್ಲ ತೆಗೆದು ಹಾಕಿ ಟೀ ಮಾಡ್ಕೊಂಬರ್ತೀನಿ, ನೀವು ಪಾಪನ ಎತ್ಕೊಂಡು ಕುತ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ. ಸರಿ ಕೊಡವ. ಅವ್ರು ನೋಡು, ಗಂಗಕ್ಕ ಒಂದು ಸರಿನೂ ಬಂದು ಏನಂತಂದು ಮಗುನ ಮಾತಾಡ್ಸಿಲ್ಲ, ಏನಿಲ್ಲ. ಪಾಪ ರಮ್ಮೆ ಎಷ್ಟು ಚೆನ್ನಾಗಿ ಹೊಂದ್ಕೊಂತಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾವ್ರು. ಇನ್ನೊಬ್ರು ಯಾರನ್ನ ಅಂತಾರೆ ಇದ್ಬಿಟ್ಟಿದ್ರೆ ನಮ್ಮ ಊರ ಅಕ್ಕ ತಂಗಿರ ಆರಾಮ್ ಖುಷಿಯಾಗಿ ಹರಟೆ ಹೊಡ್ಕೊಂತ ಮಾತಾಡ್ಕೊಂತ ಕುಂದಿರ್ಬೋದಾಗಿತ್ತು. ಏನು ಮಾಡ್ಬೇಕು, ಎಲ್ಲರೂ ಒಂದೇ ಥರ ಇರಂಗಿಲ್ಲಲ್ಲ. ರಮ್ಯಾನ ಹೋಗ್ಬೇಕು ಅಂತಕ್ಕೆ ನನಗೆ ಅಡ್ಜಸ್ಟ್ ಆಗೋಕ್ಕೆ ಸಿಕ್ಕಳಲ್ಲ, ಅಷ್ಟಕ್ಕೆ ಖುಷಿ ಪಡ್ಬೇಕಷ್ಟೇ ನಾನು. ಇಲ್ಲಾಂದ್ರೆ ಅವಳು ಅದೇ ಥರ ಮಾಡೋದಾಗಿದ್ರೆ ನಾನು ಒಬ್ಬಕ್ಕೆ ಗುಗ್ಗಿ ಕುಂತ ಕುಂದಿರ್ಬೇಕಾಗಿತ್ತು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.